ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಿತು. ಇನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ವಾದ್ಯ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ರಥವು ದೊಮ್ಮಸಂದ್ರ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ದೃಶ್ಯಗಳು ಕಂಡುಬಂತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಜನಪ್ರತಿನಿಧಿಗಳು, ಭಕ್ತರು ಹಾಗೂ ದೊಮ್ಮಸಂದ್ರ ಗ್ರಾಮಸ್ಥರು ಭಾಗವಹಿಸಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು.
ಲೊಮ್ಸಂದ್ರ ಗ್ರಾಮದಲ್ಲಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಸಲ ಸೂರ್ಯದೇವ ಅತ್ಯಂತ ಪ್ರಖರವಾದ ಬಿಸಿಲನ್ನು ಕೊಟ್ಟಿದ್ದಾನೆ. ನೋಡಿ, ಇವತ್ತು 36 ಡಿಗ್ರಿ ಇದೆ. ಆದ್ರೂ ಜನಗಳಲ್ಲಿ ಯಾವುದೇ ಉತ್ಸಾಹ ಕಡಿಮೆ ಆಗಿಲ್ಲ. ಇವತ್ತು ಕಾಶಿ ವಿಶ್ವನಾಥ ದೇವರ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವ, ಶ್ರೀ ವಿಘ್ನೇಶ್ವರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ, ಹಾಗೆ ಮುಖ್ಯಲಮ್ಮ ದೇವಿಯ ಕರಗ ಮಹೋತ್ಸವ ಮತ್ತು ಅನ್ನದಾನ ಇದೆಲ್ಲ ವ್ಯವಸ್ಥೆ ಮಾಡಿದೀವಿ. ಎಲ್ಲಾ ಜನರು ಸೋಮವಾರ ಆದ್ರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಿಂದ ಬಂದು ಇಲ್ಲಿ ಜಾತ್ರೆಯನ್ನ ನೆರವೇರಿಸ್ತಾ ಇದ್ದಾರೆ. ಈ ಬಾರಿ ದೇವರು ಒಳ್ಳೆ ಮಳೆ ಬೆಳೆ ಕೊಟ್ಟು ಸ್ವಲ್ಪ ವಾತಾವರಣವನ್ನ ತಂಪು ಮಾಡಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಸನ್ಬುದ್ಧಿಯನ್ನ ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ರಾಜ್ಯದಲ್ಲಿ ಏನು ಬರ ಪರಿಸ್ಥಿತಿ ಇದೆ, ಈ ಬರ ಪರಿಸ್ಥಿತಿ ಕಡಿಮೆ ಆಗೋ ದೃಷ್ಟಿಯಲ್ಲಿ ವರುಣ ದೇವರು ಆದಷ್ಟು ಬೇಗ ಕಣ್ತೆರೆದು ಈ ಹೋಳಿ ಹುಣ್ಣಿಮೆಯ ದಿನ ದಯವಿಟ್ಟು ಕೇಳ್ಕೊಳ್ಳೋದು, ನೀರನ್ನ ಮಿತವಾಗಿ ಬಳಸಿ, ಮಳೆ ಬರೋವರೆಗೂ ಮಳೆ ಖಂಡಿತ ಬರುತ್ತೆ. ದೇವರ ಆಶೀರ್ವಾದ ನಮ್ಗಿರುತ್ತೆ. ಎಲ್ಲರಿಗೂ ಧ್ವಂಸಂದ್ರ ಜಾತ್ರೆಯ ಶುಭಾಶಯಗಳು, ಹೋಳಿ ಹುಣ್ಣಿಮೆಯ ಶುಭಾಶಯಗಳು. ಜೈ ಶ್ರೀರಾಮ್. ಓಂ ಗುರುಭ್ಯೋ ನಮಃ. ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿರುವ ಧ್ವಂಸಂದ್ರ ಮತ್ತು ಚಂದನಹಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಏನ್ ನಡೀತಿದೆ, ಬಹಳ ವಿಜೃಂಭಣೆಯಿಂದ ನಡೀತಿದೆ. ಈ ದಿನ ಕಾಶಿ ವಿಶ್ವನಾಥ ರಥೋತ್ಸವ ನಡೀತಿದೆ. 5 ದಿವಸಗಳ ಕಾಲ ಏನು ನಮ್ಮ ಧ್ವಂಸಂದ್ರ ಮತ್ತು ಚಂದನಹಳ್ಳಿ ಗ್ರಾಮ, ಈ ಜೋಡಿ ಗ್ರಾಮ ಬಹಳ ಅದ್ದೂರಿಯಾಗಿ ಸುಮಾರು 300ಕ್ಕೂ ಹೆಚ್ಚು ವರ್ಷಗಳಿಂದ ಈ ಕರಗ ಮಹೋತ್ಸವ ಮತ್ತು ಕಾಶಿ ವಿಶ್ವನಾಥೇಶ್ವರ ರಥೋತ್ಸವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ಆ ಕಾಶಿ ವಿಶ್ವನಾಥೇಶ್ವರ ಮತ್ತು ದ್ರೌಪದಿ ದೇವಿ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಏನು ವನ್ನಿಕುಲ ಕ್ಷತ್ರಿಯರು ಆರಾಧ್ಯ ದೈವವಾದ ದ್ರೌಪದಿ ದೇವಿ ಇವತ್ತು ರಾತ್ರಿ ನಮ್ಮ ಒಂದು ಆರಾಧನೆಯ ಮೂಲಕ ಇವತ್ತು ಆ ದೇವಿಯನ್ನ ಕಾಣ್ತೇವೆ. ಎಲ್ಲರಿಗೂ ಆ ದೇವಿ ಕೃಪೆಯನ್ನ ಕೊಡಬೇಕು. ರಾಜ್ಯ ಮತ್ತು ರಾಷ್ಟ್ರದ ಸರ್ವಾಂಗೀಣ ಜನತೆಗೆ ಒಳ್ಳೆಯ ಬೆಳೆ ಎಲ್ಲವನ್ನೂ ಕೊಟ್ಟು ಶುಭವನ್ನುಂಟು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಕಾಶಿ ವಿಶ್ವನಾಥೇಶ್ವರ ಮತ್ತು ದ್ರೌಪದಿ ದೇವಿ ತಾಯಿಯಲ್ಲಿ ನಾನು ಕೇಳ್ಕೊಳ್ತೇನೆ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಆಗಮಿಸಿದಂತಹ ಅಕ್ಕಪಕ್ಕದ ಗ್ರಾಮಗಳು ಮೊದಲನೇದಾಗಿ ಸ್ವಾಗತ ಕೋರ್ತವೆ. ಪ್ರತಿ ವರ್ಷದಂತೆ ಶ್ರೀ ಕಾಶಿ ವಿಶ್ವನಾಥ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಳೆ ಬೆಳೆ ಆಗಿ ರೈತರಿಗೆ ತುಂಬಾ ಅನುಕೂಲ ಆಗ್ಬೇಕು. ಗ್ರಾಮದ ನಾಡಿನ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಈ ದಿನ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಕಾಶಿ ವಿಶ್ವನಾಥೇಶ್ವರ ಹಾಗೂ ಗಣೇಶ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವಗಳು ಹಾಗೂ ಶ್ರೀ ಮುತ್ತಲಮ್ಮ ದೇವಿಯ ಕರಗ ಮಹೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ, ಈ ತಾಲೂಕಿಗೆ ಮತ್ತೆ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ರೈತರು ಮತ್ತೆ ಎಲ್ಲರೂ ವಿಶ್ವಾಸದಿಂದ ಜೀವ ಮಾಡಲಿ ಅಂತೇಳಿ ಈ ಎಲ್ಲ ದೇವರ ಬೇಡ್ಕೊಳ್ತಾ ಇದ್ದೇವೆ. ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿರುವ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಮುಂದಿನ ಕಾಲದಲ್ಲಿ ಹೆಚ್ಚಾಗಿ ಮಳೆ ಬೆಳೆ ಆಗ್ಲಿ ಅಂದ್ಬಿಟ್ಟು ಎಲ್ಲರನ್ನೂ ಆಶಯಿಸ್ತೇವೆ.